Good morning, students. Today we are discussed about macroeconomics. ಇವತ್ತಿನ ತರಗತಿಯಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. Before going to our class, previous class I have already discussed about national income. Definitions of national income. ನಾವು ಕಳೆದ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯ ಅಂದರೆ ಏನು, ರಾಷ್ಟ್ರೀಯ ಆದಾಯದ ವ್ಯಾಖ್ಯಾನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ದ ನ್ಯಾಷನಲ್ ಇನ್ಕಮ್ ಈಸ್ ಎ ದ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ within a year is called national income. The money value of all goods and services that is produced in a country within a 1 year, that is called national income. ರಾಷ್ಟ್ರೀಯ ಆದಾಯ ಅಂತಂದರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಟುಡೇ ವಿ ಆರ್ ಡಿಸ್ಕಸ್ ಅಬೌಟ್ ಅದರ್ ನೆಕ್ಸ್ಟ್ ಟಾಪಿಕ್ಸ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the different concept of national income. The different concept of national income. The different concepts of national income. National income. That means ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು ಅಥವಾ ಪರಿಭಾವನೆಗಳು ಅಂತ ಕರಿತೀವಿ. ಪರಿಕಲ್ಪನೆಗಳು ಅಥವಾ ಪರಿಭಾವನೆಗಳು ಅಂತ ಕರಿತೀವಿ. ಇವತ್ತಿನ ತರಗತಿಯಿಂದ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಕಳೆದ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯ ಅಂದರೆ ಅಂತ ತಿಳ್ಕೊಂಡಿವಿ. ಆ ರಾಷ್ಟ್ರೀಯ ಆದಾಯದಲ್ಲಿ ಯಾವ ವಿಧವಾದಂಥ ರಾಷ್ಟ್ರೀಯ ಆದಾಯಗಳಿದ್ದಾವೆ, ರಾಷ್ಟ್ರೀಯ ಆದಾಯದಲ್ಲಿ ಯಾವ ರೀತಿಯ ಪರಿಕಲ್ಪನೆಗಳಿದ್ದಾವೆ, ವಾಟ್ ಆರ್ ದ ಟೈಪ್ಸ್ ಆಫ್ ನ್ಯಾಷನಲ್ ಇನ್ಕಮ್, ವಾಟ್ ಆರ್ ದ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್. The first concept is gross national product. The product we call shortcut GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಒಟ್ಟು ರಾಷ್ಟ್ರೀಯ ಉತ್ಪನ್ನ. This is the concept of national income. The first concept of national income is gross national product or GNP. GNP means gross national product. GNP, that is gross national product. ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಅದನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ನೀವು ಈಗಾಗಲೇ ರಾಷ್ಟ್ರೀಯ ಆದಾಯ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ. ಹಾಗಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು? ವಾಟ್ ಈಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್? ವಾಟ್ ಈಸ್ GNP? ವಾಟ್ ಈಸ್ GNP? ದ GNP ಎಕ್ಸ್ಪ್ಯಾಂಡ್ ಈಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GNP ಅಂದರೆ ಏನು? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ
ಮಾರುಕಟ್ಟೆ ಮೌಲ್ಯವನ್ನು ನಾವೇನಂತ ಕರಿತೀವಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನೋಡಿ, ರಾಷ್ಟ್ರೀಯ ಆದಾಯ ಅಂದರೆ ಹಣರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಎಲ್ಲ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ದ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಎ ಕಂಟ್ರಿ ಇನ್ ಎ ಇಯರ್ ಈಸ್ ಕಾಲ್ಡ್, ದಟ್ ಈಸ್ ನ್ಯಾಷನಲ್ ಇನ್ಕಮ್. ವಾಟ್ ಈಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್? Gross national product is the market value of all goods and services of a country within a year is called gross national product. The market value of all goods and services, the market value of all goods and services the market value of goods and services of a country within a 1 year of a country within a 1 year is called gross national product. Gross national product is the market value. Main point is the market value. Whom? All goods and services. The market value of all goods and services of a country within a 1 year is called gross national product. The market value of all goods and services of a country within a 1 year is called gross national product. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ನೋಡಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರದ ಒಟ್ಟು ಉತ್ಪನ್ನ, ಹಂಗಾರೆ ನಾವೊಂದು ವ್ಯಾಖ್ಯೆ ಹೇಳುವುದಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ದೇಶವು ಒಂದು ವರ್ಷದಲ್ಲಿ, ಎಷ್ಟು ವರ್ಷ? ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳು, ನಾವು ಸರಕನ್ನು ಇಂಗ್ಲೀಷಲ್ಲಿ ಗೂಡ್ಸ್ ಅಂತ ಕರಿತೀವಿ, ಸೇವೆಗಳನ್ನು ನಾವು ಸರ್ವಿಸ್ ಅಂತ ಕರಿತೀವಿ. ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನೋಡಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರ ಅಥವಾ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು, ಮಾರುಕಟ್ಟೆಯಲ್ಲಿ ಆ ವಸ್ತುಗಳಿಗೆ ಯಾವ್ಯಾವ ಬೆಲೆ ಇರುತ್ತೆ ಆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಈಗ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರ ಹಲವಾರು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಉತ್ಪಾದನೆ ಮಾಡಿದ ನಂತರ ಅವುಗಳನ್ನು ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡ್ತೀವಿ. ಯಾವ ಬೆಲೆಯಲ್ಲಿ ಮಾರಾಟ ಮಾಡಿದ್ದೀವಿ ಆ ಬೆಲೆಯಿಂದ ರಾಷ್ಟ್ರಕ್ಕೆ ಬಂದಂಥ ಆದಾಯವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರ ಏನು ಮಾಡ್ತಾ ಇದೆ? ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಆ ಎಲ್ಲ ಸರಕು ಮತ್ತು ಸೇವೆಗಳನ್ನು ಮಾರುಕಟ್ಟೆ ಮೂಲಕ ಮಾರಾಟ ಮಾಡುತ್ತದೆ. ಆ ಮಾರುಕಟ್ಟೆಯಲ್ಲಿ ಒಂದು ಪರ್ಟಿಕ್ಯುಲರ್ ಬೆಲೆ ಇರುತ್ತದೆ. ಆ ಬೆಲೆ ಮುಖಾಂತರ ಮಾರಾಟ ಮಾಡಿ ಆದಾಯವನ್ನು ಪಡೆದುಕೊಳ್ಳುತ್ತೆ. ಆ ಬಂದಂಥ ಆದಾಯವನ್ನೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಎ ಕಂಟ್ರಿ within a 1 year or within 1 year is called gross national product. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ
ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ದ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. The gross national product is market value of all goods and services of a countries within 1 year. Within 1 year is called gross national product. The first concept of national income. ದ ರಾಷ್ಟ್ರೀಯ ಆದಾಯದ ಮೊದಲನೇ ಪರಿಕಲ್ಪನೆ ಅಥವಾ ಮೊದಲನೇ ವಿಧ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ನಾವೇನಂತ ಕರಿತೀವಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ವಾಟ್ ಈಸ್ ದ ಸೆಕೆಂಡ್ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್? ದಟ್ ಈಸ್ ಕಾಲ್ಡ್ ದ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ದ second concept of national income is net national product. That is second concept. That is first concept is GNP. GNP means gross national product. Gross national product. Second point is NNP. That is net national product. The net national product is called NNP. That is NNP. ನಾವು ಕನ್ನಡದಲ್ಲಿ ಇದನ್ನು ಏನಂತ ಕರಿತೀವಿ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ರಾಷ್ಟ್ರೀಯ ಉತ್ಪನ್ನ. ಇದು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯಲ್ಲಿ ಎರಡನೇ ವಿಧ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ವಾಟ್ ಈಸ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್? ಯು ಆಲ್ರೆಡಿ ನೋ ಅಬೌಟ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಯು ಆಲ್ರೆಡಿ ಲರ್ನ್ ಅಬೌಟ್ GNP. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಏನಂತ ಕಲ್ತ್ಕೊಂಡ್ರಿ. ಈಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಂದ್ರೆ ಏನು? ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಒಂದು ದೇಶದ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಉಳಿಯುವ ಮೊತ್ತವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಈಗ GNP ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ. GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅದನ್ನು GNP ಅಂತ ಕರಿತೀವಿ. GNP ಇದರಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ, ಸವಕಳಿ ವೆಚ್ಚ ಅಂದರೆ ಯಾವುದಾದ್ರೂ ಉತ್ಪಾದನಾಂಗಗಳ ಮೇಲೆ ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಮೇಲೆ ವೆಚ್ಚವನ್ನು ಮಾಡಿರ್ತೀವಲ್ಲ, ಆ ವೆಚ್ಚವನ್ನು ಕಳೆದ ಮೇಲೆ ಸಿಗುವಂಥ ಮೊತ್ತವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಉಳಿಯುವ ಮೊತ್ತವನ್ನೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ನೆಟ್ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿನ ಸವಕಳಿ ವೆಚ್ಚ ಇರುವುದಿಲ್ಲ. ಬಟ್ GNPಯಲ್ಲಿ ಸವಕಳಿ ವೆಚ್ಚ ಇರುತ್ತೆ. ಇದರ ಫಾರ್ಮುಲಾ ಏನು ಅಂತಂದರೆ, GNP ಫಾರ್ಮುಲಾ ಏನು ಅಂತಂದರೆ GNP is equal to NNP plus D. D is equal to ಸವಕಳಿ ವೆಚ್ಚ, ಡಿಫ್ರಿಷಿಯೇಷನ್. ಇದು ಸವಕಳಿ ವೆಚ್ಚ ಅಂತ ಕರಿತೀವಿ. ಇಲ್ಲಿ ಆ ಡಿಫ್ರಿಷಿಯೇಷನ್ ಏನು ಮಾಡ್ತೀವಿ ನಾವು, ಕಳಿತೀವಿ. GNP ಮೈನಸ್ D. ದಿಸ್ ಈಸ್ NNP. ದ ನೆಟ್ ನ್ಯಾಷನಲ್ ಪ್ರಾಡಕ್ಟ್ is the cost of depreciations on GNP, gross national product. The cost of depreciations on a
gross national product of a country is called net national product. The net national product is cost of depreciation. The cost of depreciations on a national gross national product is of a country is called net national product. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದು ಉಳಿಯುವ ಮೊತ್ತವನ್ನೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದರೆ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಉಳಿಯುವ ಮೊತ್ತವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ಉಳಿಯುವ ಮೊತ್ತವನ್ನೇ ನಾವೇನಂತ ಕರಿತೀವಿ? ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ದ ಕಾಸ್ಟ್ ಆಫ್ ಡಿಪ್ರಿಸಿಯೇಷನ್ಸ್ ಆನ್ ಎ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಎ ಕಂಟ್ರಿ ಈಸ್ ಕಾಲ್ಡ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ಉಳಿಯುವ ಮೊತ್ತವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದು ಉಳಿಯುವಂಥ ಮೊತ್ತವನ್ನೇ ನಾವೇನಂತ ಕರಿತೀವಿ? ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. The cost of depreciations on a gross national product of a country is called net national product. It is called net national product. This is second concept of national income. First concept is GNP, gross national product. ಒಟ್ಟು ರಾಷ್ಟ್ರೀಯ ಉತ್ಪನ್ನ. The second concept is NNP, net national product. ನಿವ್ವಳ ರಾಷ್ಟ್ರೀಯ ಉತ್ಪನ್ನ.